ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಲೈಕ್ ನಮ್ಮ ಸ್ಟೂಡೆಂಟ್ಸ್ ಇವತ್ತು ವ್ಯಾಕ್ಸ್ ಪ್ರಾಕ್ಟೀಸ್ ಇದೆ. ಸೊ ಅದರಲ್ಲಿ ಅವ್ರು ಏನೇನೆಲ್ಲ ಮಿಸ್ಟೇಕ್ ಮಾಡ್ತಾರೆ, ಏನೇನೆಲ್ಲ ಕರೆಕ್ಷನ್ ಮಾಡ್ಕೊಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದೇ ರೀತಿ ನಿಮಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೂ ಲಿಖಾ ವ್ಯಾಕ್ಸ್ ಮಾಡಿದಾಗ ಏನಾದರೂ ಪಜೀತಿ ಆದರೆ ಅದನ್ನು ಹೇಗೆ ಕರೆಕ್ಷನ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಯಾರಾದರೂ ನಮ್ಮ ಚಾನಲ್ ಇದೆ ಫಸ್ಟ್ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಯಾಕಂದರೆ ಬ್ಯೂಟಿ ರಿಲೇಟೆಡ್ ಆ್ಯಂಡ್ ಕೋರ್ಸ್ ರಿಲೇಟೆಡ್ ವೀಡಿಯೋಸ್ನ ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ರೆಸೆಂಟ್ ಇವಾಗ ಬ್ಯೂಟಿಷಿಯನ್ ಕ್ಲಾಸ್ ಹೋಗ್ತಾ ಇರೋದ್ರಿಂದ ಬ್ಯೂಟಿಷಿಯನಲ್ಲಿ ಏನೇನು ಕ್ಲಾಸ್ ಹೋಗುತ್ತೋ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಮಂತ್ ಬಂದು ಮೇಕಪ್ ಕೋರ್ಸ್ ಆ್ಯಂಡ್ ನೇಲ್ ಆರ್ಟ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ. ಸೊ ಆವಾಗಿಂದು ಏನಿರುತ್ತಲ್ವ ಅದನ್ನು ವಿಡಿಯೋ ಮಾಡ್ತೀನಿ, ಓಕೆನಾ. ಸೊ ಯಾವ ಕ್ಲಾಸ್ ಹೋಗುತ್ತೋ ಸಮ್ಟೈಮ್ಸ್ ಏನಾದರೂ 2 ಕ್ಲಾಸ್ 3 ಕ್ಲಾಸ್ ಒಂದೇ ಸಲ ಆದರೆ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಮಾಡೋಕ್ಕಾಗತ್ತೆ. ಸಾಧ್ಯವಾದರೆ ಯಾವ ಕ್ಲಾಸ್ ಹೋಗ್ತೀವಿ ಅದ್ರದ್ದು ವೀಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ನೇಲ್ ಆರ್ಟು ಕಂಟಿನ್ಯೂ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆದಾಗ ನಾನು ಅದು ಕೂಡ ವೀಡಿಯೋನ ಮಾಡ್ತೇನೆ. ಇವಾಗ ಸದ್ಯಕ್ಕೆ ಬ್ಯೂಟಿಷಿಯನಲ್ಲಿ ವ್ಯಾಕ್ಸ್ ಕ್ಲಾಸ್ ಹೋಗ್ತದೆ, ಅದನ್ನು ಇವತ್ತು ವೀಡಿಯೋ ಮಾಡ್ತೇನೆ. ಬನ್ನಿ ನಿಮಗೂ ಕೂಡ ಹೇಳ್ಕೊಡ್ತೀನಿ. ತಡ ಮಾಡಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ತಗೊಂಡಿರೋದು ವ್ಯಾಕ್ಸ್ ಯಾವುದು? ರಿಕಾದಲ್ಲಿ ವಾಟರ್ ವ್ಯಾಕ್ಸ್. ವಾಟರ್ ವ್ಯಾಕ್ಸ್ ಹೌದು. ಸೊ ಇವಾಗ ಪೌಡರ್ ಮತ್ತು ಆಯಿಲ್ ಯೂಸ್ ಮಾಡ್ಕೊಬೇಕಿದ್ರಿ, ಯಾವುದ್ರಲ್ಲೂ ಒಂದು ಯೂಸ್ ಮಾಡ್ಕೊಳ್ಬೋದು, ಪೌಡರ್ ಅಥವಾ ಆಯಿಲ್. ಅಪ್ಲಿಕೇಶನ್ ಈ ಥರನೇ ಇರಬೇಕು, ತುಂಬ ಇದು ಮಾಡಬಾರ್ದು. ಸ್ವಲ್ಪ ಇಲ್ಲಿ ಟೈಟಾಗಿ ಇಟ್ಕೊಬೇಕು. ಇದರಲ್ಲಿ ಸ್ವಲ್ಪ ಸ್ಕಿನ್ ಬರುತ್ತೆ, ನೋಡ್ಕೋಬೇಕು. ವ್ಯಾಕ್ಸಲ್ಲಿ ನಿಮಗೆ ಬಿಸಿ ಕಮ್ಮಿ ಆಗುತ್ತೆ, ಮತ್ತು 100% ಟ್ಯಾನ್ ರಿಮೂವ್ ಆಗುತ್ತೆ, ಸ್ವಲ್ಪ ಪೇಯ್ನು ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ ವ್ಯಾಕ್ಸ್ನ ಹೇಳ್ಕೊಡೋದು ಮಾಡೋದಕ್ಕೆ ತುಂಬ ಜನ ಕೇಳೋದು ಅಡ್ವಾನ್ಸ್ ವ್ಯಾಕ್ಸ್ ಇವಾಗ. ಓಕೆ, ಸೊ ಅದರಲ್ಲಿ ಇವಾಗ ಫ್ಲೇವರ್ಸ್ ಬರುತ್ತೆ. ಸ್ಟ್ರಾಬೆರಿ ಫ್ಲೇವರು, ಮತ್ತು ಗ್ರೀನ್ ಆ್ಯಪಲ್ ಫ್ಲೇವರು, ವೈಟ್ ಚಾಕ್ಲೇಟ್. ಇವಾಗ ಇಲ್ಲಿ ಬಂದು ವಾಟರ್ ವ್ಯಾಕ್ಸ್ ಯೂಸ್ ಮಾಡ್ತಾ ಇರೋದು. ಇಷ್ಟು ಹಾಕಿದ್ಮೇಲೆ ತಿರ್ಗಿ ಯಾಕೆ ಉಲ್ಟಾ ಹಾಕ್ತೀವಿ? ಓಕೆ ಓಕೆ ಡನ್. ಯಾವ್ದ್ರೂ ಪರವಾಗಿಲ್ಲ, ಇವತ್ತು ಇಲ್ಲೇ ನಿಂತ್ಕೊಂಡೆ ಹೇಳ್ಕೊಡ್ತೀನಿ. ಯಾಕೆ ಭಯ ಆಗುತ್ತೆ ನಾನು ನೋಡಿದ್ರೆ? ನಿಂಗೆ ಯಾಕೆ ಭಯ ಆಗುತ್ತೆ? ಹೊಡಿತೀನಾ? ಸುಳ್ಳೆಲ್ಲ ಹೇಳ್ಬಾರ್ದು, ವಿಡಿಯೋ ಮಾಡ್ತಾ ಇದ್ದೀನಿ, ಸುಳ್ಳೆಲ್ಲ ಹೇಳ್ಬಾರ್ದು. ಸಾಕು. ಅಪ್ಲಿಕೇಶನ್ ಈ ಥರ ತಿನ್ನಾಗೆ ಇರಬೇಕು, ತಿಕ್ಕಾಗಿ ಹಾಕಬಾರ್ದು, ಆಯಿತಾ? ಟೈಟಾಗಿ ಹೋಲ್ಡ್ ಮಾಡಬೇಕು. ವೆರಿ ಗುಡ್. ಸ್ವಲ್ಪ ಸ್ವಲ್ಪ ಇದು ಫಿಂಗರ್ ಬಿಡು, ಇದು ಬಿಡು. ಹಂಗೆ ಎತ್ತು ನೋಡು, ಆ ಥರ ಫೋರ್ಸ್ ಇರ್ಬೇಕು ನೀವು ಎತ್ತೋದ್ರಲ್ಲಿ. ಸ್ಕಿನ್ ಟೈಟ್ ಇಟ್ಕೊಳ್ಳಿ, ಹೋಲ್ಡ್. ಓಕೆ. ಈ ಕಡೆ ನೋಡೋದಾದ್ರೆ ರೂಟ್ ಈ ಕಡೆಗಿದೆ ಅಲ್ವಾ, ಈ ಥರನೇ ಅಪ್ಲಿಕೇಶನ್ ಮಾಡಬೇಕು. ಕಡೆ ಇರುತ್ತೆ, ಓಕೆ. ಈ ಕಡೆಗೆ ಹಾಕಬೇಕು. ಓಕೆ. ಕ್ಲೋಸ್ ಮಾಡಿ ಅದನ್ನು. ಇಲ್ಲಿ ನೋಡ್ಬೋದು ಅಡ್ವಾನ್ಸ್ ವ್ಯಾಕ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ. ನಾರ್ಮಲ್ ವ್ಯಾಕ್ಸ್ಗೂ ಅಡ್ವಾನ್ಸ್ ವ್ಯಾಕ್ಸ್ಗೂ ಇದು ಡಿಫ್ರೆಂಟ್. ಟ್ಯಾನ್ ಎಷ್ಟು ಕ್ಲೀನಾಗಿ ರಿಮೂವ್ ಆಗೋದು ಇಲ್ಲಿಗೆ ಕಂಪೇರ್ ಮಾಡಿದ್ರೆ. ಪೌಡರನ್ನು ಹಾಕ್ಬೋದು, ಆಯಿಲ್ನು ಕೂಡ ಹಾಕ್ಬೋದು. ಆಯಿಲ್ ಮಾಡಿದ್ರೆ ಸ್ವಲ್ಪ ಅಪ್ಲಿಕೇಶನ್ ನಿಮಗೆ ಬರ್ತಾ ಇಲ್ಲ, ಅದಕ್ಕೋಸ್ಕರ ಪೌಡರ್ನ ಕೊಟ್ಟಿದ್ದೀನಿ. ಪೌಡರ್ ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಪೌಡರ್ ಹಾಕಿದ್ದೀನಲ್ಲ, ಆಫ್ಟರ್ ಆಯಿಲ್. ಇದಾದಮೇಲೆ ನೀರಲ್ಲಿ ಕ್ಲೀನ್ ಮಾಡಬಾರ್ದು. ಅಪ್ಲಿಕೇಶನ್ ಮಾಡುವಾಗ ಇದೇ ಮಿಸ್ಟೇಕ್ ಮಾಡೋದು ನೀವು. ಏನು ನೋಡು, ಇಲ್ಲಿ ನೋಡು, ಇಲ್ಲಿ ಮಧ್ಯ ಒಂದು ಲೈನ್ ಬಿಟ್ಬಿಟ್ರಿ, ಅದಕ್ಕೆ ಕರೆಕ್ಟಾಗಿ ಫಾಲೋ ಮಾಡಬೇಕು. ನೋಡು, ಇಲ್ಲೂ ನೋಡು, ಒಂದು ಲೈನ್ ಹೆಂಗೆ ಕಾಣಿಸ್ತಾ ಇದೆ ಬಿಟ್ಟಿರೋದು. ಒಂದು ಕಡೆಯಿಂದ ಮಾಡ್ಕೊಂಡು ಹೋದ್ರೆ ನಿಮಗೆ ನೀಟಾಗಿರಲ್ಲ. ಇಲ್ಲಾಂದ್ರೆ ಕಸ್ಟಮರ್ಗೆ ಹಿಂಗೆ ಬಿಟ್ಟರೆ ಕೇಳ್ತಾರಾ? ಮತ್ತೆ ಇಲ್ಲ ನೋಡಿ, ಇಲ್ಲೂ ಮಾಡಿಲ್ಲ. ಎಲ್ಲಂದ್ರಲ್ಲಿ ಅಪ್ಲಿಕೇಶನ್ ಮಾಡೋದು ಎಲ್ಲಿ ಸಿಗುತ್ತೋ ಅಲ್ಲಿ ಒಂದೊಂದು ಕೂದಲು ಚೆಕ್ ಮಾಡ್ತಾರೆ ಕಸ್ಟಮರ್, ಗೊತ್ತಾ? ನಾನು ಒಂದು ಕೂದಲು ಬಿಡಲ್ಲ ಅಂತ ತೆಗಿತೀನಿ. ಅದು ಕರೆಕ್ಟಾಗಿ ಮಾಡುವಾಗಲೇ ತೆಗಿಬೇಕು. ಎಲ್ಲ ತುಂಬ ಇದಾಗಿ ಇಟ್ಕೋಬಾರ್ದು. ಹಿಂಗೆ ಇಟ್ಕೊಂಡು ಇವಾಗ ಜಸ್ಟ್ ಈ ಮೊಣಕೈ ಮಾತ್ರ ಅಪ್ಲಿಕೇಶನ್ ಮಾಡ್ಕೊಳ್ಳಿಪ್ಪ. ಬೇಗ ಬಿಸಿ ಆಗುತ್ತೆ, ಚೊಟ್ಟಿಸ್ಬಾರ್ದು ಕಸ್ಟಮರ್ ಮೇಲೆ. ಈ ನೋಡಿ, ಇಲ್ಲಿ ವ್ಯಾಕ್ಸೇ ಬಂದಿಲ್ಲ. ಸಾಕು. ತುಂಬ ಕೈ ನೋವಾಗುತ್ತೆ, ತುಂಬ ಟರ್ನ್ ಮಾಡಬಾರ್ದು. ನಿಮಗೆ ಕೈ ಮಾಡಿದ್ರೆ ಪೇನ್ ಆಗಲ್ವಾ ರಜಿನಿ? ಮತ್ತೆ ಅಬ್ಬಾ 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 ಅಬ್ಬಾ, ಸ್ವಲ್ಪ ಪೌಡರ್ ಹಾಕೊಳ್ಳಿ. ಕೈ ಫುಲ್ಲು ಸ್ಟಿಕ್ಕಿ
ಆಗ್ತಿದೆ. ಇಲ್ಲಿ ಮಾಡುವಾಗ ತುಂಬ ಸೆನ್ಸಿಟಿವ್ ಇರುತ್ತಲ್ವಾ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಡೈರೆಕ್ಟ್ ಅಪ್ಲಿಕೇಶನ್ ಮಾಡಲ್ಲ. ಎಲ್ಲಿ ಸ್ಟ್ರಿಪ್ಸು ಕೊಡಿ, ಇಲ್ಲಿ ತೋರಿಸ್ತೀನಿ. ಸ್ಟ್ರಿಪ್ಸ್ ಅಲ್ಲೇ ಇಡಿ ತೋರಿಸಿ ನೋಡ್ಕೊಳ್ಳಿ. ಇದು ರಫ್ ಇದೆಯಾ, ಸ್ವಲ್ಪ ಮಟ್ಟಿಗೆ ವ್ಯಾಕ್ಸ್ನ ತೊಗೊಂಡು ಇಲ್ಲಿ ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಇಟ್ಕೊಳ್ಳಿ ಅದನ್ನ, ಹಾಂ ಮೇಲೆ ಇಟ್ಕೊಳ್ಳಿಪ್ಪ. ಹಾಂ, ಈ ರೀತಿ ವ್ಯಾಕ್ಸ್ ಅಪ್ಲಿಕೇಶನ್ ಮಾಡ್ಕೊಂಬಿಡಿ ಆಯಿತಾ. ಯಾಕೆಂದರೆ ಅಲ್ಲಿ ಡೈರೆಕ್ಟಾಗಿ ಹಾಕಬಾರ್ದು ಸ್ಕಿನ್ ಒಳಗೆ, ಇನ್ನೊಂಚೂರು. ಹಾಂ ಹಾಂ, ಅಲ್ಲಿಗೆ ಡೈರೆಕ್ಟ್ ಹಾಕಬಾರ್ದು, ಸೆನ್ಸಿಟಿವ್ ಜಾಗ ಅಲ್ವಾ ಅದು. ಹಾಂ, ಇವಾಗ ತೆಗಿ. ಹಾಂ ಓಕೆ, ಹಾಂ ಅಷ್ಟೇ, ಆ ಜಾಗ ಮಾತ್ರ. ಹಾಂ ಅಷ್ಟೇ, ಮಿಕ್ಕಿದ ಕಡೆ ಎಲ್ಲ ನಾರ್ಮಲಾಗಿ ಅಪ್ಲಿಕೇಶನ್ ಮಾಡ್ಕೊಂಡು ತೊಗೋಬೋದು. ಇಲ್ಲೊಂಚೂರು ಇಲ್ಲೊಂಚೂರು ತೆಗಿತೀನಿ. இந்த இடம் வந்து ரொம்ப சென்சிட்டிவாக இருக்கும். அப்போ ஸ்கின் பீல் ஆகிடும் அப்படின்னு சொல்லிட்டு அப்படி பண்ணுவாங்க. ஸோ பண்ணால் நல்லது தான். ಇನ್ನೂ ಕೊಟ್ಟಿಲ್ಲ, ಮಾಡ್ತಾ ಇದೀವಿ. ಇಲ್ಲಿ ತುಂಬ ಬರಬಾರ್ದಪ್ಪ, ಇಷ್ಟೇ ಇಷ್ಟೇ. ಹಿಂಗೆ ಹಿಡ್ಕೊಂಡ್ರೆ ನಿಮಗೆ ಕೈ ಏನು ಸಿಗುತ್ತಲ್ಲ ಅಷ್ಟೇ ಹಿಡ್ಕೊಬೇಕು. ಹಿಂಗೆಲ್ಲ ತಿರುಗಿಸೆಲ್ಲ ಕೈ ನೋವು ಮಾಡಬಾರ್ದು. ಹಾಂ ಹಾಂ. ಸೊ ರೂಟ್ ಬಂದು ಈ ಕಡೆಗಿದೆ ಇವಾಗ, ಅದಕ್ಕೆ ಈ ಕಡೆಗೆ ಅಪ್ಲಿಕೇಶನ್ ಮಾಡಿಕೊಂಡು ಈ ಕಡೆಯಿಂದ ರಿಮೂವ್ ಮಾಡಿ. ನೋಡಿ ಇಲ್ಲಿ ಕ್ಲಾಸ್, ಇಲ್ಲಿ ಫುಲ್ ಅಪ್ಲೈ ಮಾಡಿ. ಅರ್ಧ ಬರ್ಧ ಬಿಟ್ಟಾಗ್ಲೇ ಸಿಗಾಕೊಳ್ಳೋದಂಗೆ ಹಾಕ್ರಿ. ಹಾಂ, ಒಂದು ಕಂಟಿನ್ಯೂಟಿ ಇರಬೇಕು ಎಂಡ್. ಹಾಂ ಇವಾಗ ನೋಡಿ, ಮತ್ತೆ ಇವಾಗ ಅದಕ್ಕೆ ಎಕ್ಸ್ಟ್ರಾ ಆಗ್ತಾ ಇರೋದು. ಹಾಂ ಸಾಕು, ತೆಗಿರಿ ಇವಾಗ. ಹಾಂ, ಟೈಟಾಗಿ ಹೋಲ್ಡ್ ಮಾಡಿ ಕೆಳಗಡೆ. ಎಕ್ಕಡೆ ಹಾಕಿರೋದು ಯಾವ ಕಡೆ ಸ್ಟ್ರಿಪ್ಸ್ ಇಡ್ತಾ ಇರೋದ, ಈ ಕಡೆಯಿಂದ ಸ್ಟ್ರಿಪ್ಸ್ ಇಡಬೇಕು. ತೆಗಿಬಾರ್ದು, ಅದು ನೋವಾಗುತ್ತೆ ಹಿಂಗೆ. ಹಾಂ ಹಾಂ ತೆಗಿವ. ಅದು 4 ಫಿಂಗರ್ ಬರಬಾರ್ದು, ತುಂಬ ಪೇಯ್ನ್ ಆಗುತ್ತೆ. 2 ಫಿಂಗರಲ್ಲಿ ರಿಮೂವ್ ಮಾಡಿ. ಇದು ಅಡ್ವಾನ್ಸ್ ವ್ಯಾಕ್ಸು, ಪೇಯ್ನ್ ಆಗಲ್ಲ, ಬಿಸಿ ಆಗಲ್ಲ, ಹೇರ್ ಗ್ರೋತ್ ಲೇಟ್ ಆಗುತ್ತೆ, ಮತ್ತೆ ಬಂದು ನಿಮಗೆ ಟ್ಯಾನ್ 100% ರಿಮೂವ್ ಆಗುತ್ತೆ. ಹೇರ್ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಪೇನ್ ಆಗ್ತಿದೆ ಅಷ್ಟೇ. ಅದನ್ನ ಬಿಟ್ಟರೆ ನಾರ್ಮಲ್ ಆಗಿ ನಾವು ಕ್ಲೈಂಟಿಗೆ ಆರಾಮಾಗಿ ಸಜೆಷನ್ ಮಾಡ್ಬೋದು. ಇಮ್ಯಾಜಿನ್, ಯಾಕಂದ್ರೆ ಇದು ಅಡ್ವಾನ್ಸ್ ವ್ಯಾಕ್ಸ್ ಅಲ್ವಾ, ನೀವು ಕರೆಕ್ಟಾಗಿ ಮಾಡಬೇಕು. ಬೇಸಿಕ್ಸ್ ವ್ಯಾಕ್ಸ್ ಅಂದರೆ ಏನಾಗಲ್ಲ, ಸ್ಕಿನ್ ಪೀಲ್ ಆಗಲ್ಲ, ಬಟ್ ಮಾಡುವಾಗ ಕರೆಕ್ಟಾಗಿ ಮಾಡಬೇಕಲ್ವಾ. ಅಡ್ವಾನ್ಸ್ ವ್ಯಾಕ್ಸು ನಮ್ಮನ್ನು ನಂಬಿ ಕೈ ಕೊಟ್ಟಿರ್ತಾರೆ, ಕಿತ್ತಾಕ್ಬಾರ್ದಲ್ವಾ ಕೈಯೇ. ರಜಿನಿ ಯಾಕೆ ಪಲ್ಲವಿ, ಯಾಕೆ ಇವಾಗ ಕೂರಿಸ್ತೀನಿ, ಇವಾಗ ನಿನ್ನೆ ಕೂರಿಸ್ತೀನಿ, ಇಲ್ಲ ತೇಜನಾದ್ರೂ ಕೂರಿಸ್ತೀನಿ. ನೋಡ್ಕೊಳ್ಬೇಕು ಮತ್ತೆ ಮಾಡಬೇಕು. ಅಡ್ವಾನ್ಸ್ ವ್ಯಾಕ್ಸ್ ಧೈರ್ಯ ಬರಬೇಕಲ್ಲ ಮಾಡೋದಿಕ್ಕೆ. ರಜಿನಿಗೆ ಸಿಕ್ಕಿದ ಚಾನ್ಸ್ ಇವತ್ತು. ಟ್ಯಾನ್ ರಿಮೂವ್ ಆದರೆ ಸಾಕು, ಹೇರ್ ರಿಮೂವ್ ಆದರೆ ಸಾಕು, ಸ್ಕಿನ್ ಕಿತ್ತೋದ್ರೂ ಪರವಾಗಿಲ್ಲ ಅಲ್ವಾ ರಜಿನಿ? ಹಾಂ ಸರಿ, ನೆಕ್ಸ್ಟ್ ಟೈಮ್ ನೀನು ಕೊಡ್ತೀಯಾ ಹ್ಯಾಂಡ್? ಶ್ವೇತಾ, ಶ್ವೇತಾ ಇವಾಗಲೇ ಹೇಳಿ. ಇವತ್ತು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ವ್ಯಾಕ್ಸ್ನ. ನಾನು ಇಲ್ಲ ಅಂದರೆ ಚೆನ್ನಾಗಿ ಅಪ್ಲಿಕೇಶನ್ ಮಾಡಿ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ನಾನು ಬಂದರೆ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತ ಕೇಳೋಣ ಬನ್ನಿ. ಹಾಂ, ಇವಾಗ ನಾನು ವ್ಯಾಕ್ಸ್ ಬರೋವಾಗ ನಾನು ಮುಂದೆ ಬಂದರೆ ಏನಾಗುತ್ತೆ ನಿಮಗೆ? ಯಾಕಾಗುತ್ತೆ? ಹೊಡಿತೀನಾ ನಾನು? ಹೊಡಿತೀನಾ? ನಿಜವಾಗ್ಲೂ ನಾನು ವಿಡಿಯೋ ಮಾಡ್ತಿದ್ದೀನಿ, ನಿಜ ಹೇಳಬೇಕು. ಮತ್ತೆ ನೆಕ್ಸ್ಟ್ ಮತ್ತೆ ಸ್ಟೂಡೆಂಟ್ಸ್ ನೋಡ್ಕೊಂಡು ಬರ್ಬೇಕು ಇದನ್ನ. ಹಾಂ, ಬೈಯಲ್ಲ ಭಯ ನಮಗೆ. ಹಂಗೆ ಗೌರವ ಗೌರವ ಹೆಚ್ಚಾಗಿದೆ. ಕೆಲಸ ಚೆನ್ನಾಗಿ ಮಾಡಿ ಅದ್ರಲ್ಲಿ ತೋರಿಸ್ಬೇಕು ನನ್ನ ಮೇಲಿರೋ ಗೌರವ. ನೀವು ಬೆವ್ರು ನೋಡಿ ಇಲ್ಲಿ ಕಾಣ್ತಿಲ್ವಾ? ಅಲ್ಲ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿರೋದಕ್ಕ. ಸ್ಟ್ರಿಪ್ಸ್ ನೀಟಾಗಿ ಕ್ಲೋಸ್ ಮಾಡಿ. ನಾನು ಸುಮ್ಮನೆ ಕೂತಿದ್ದೆ. ನೋ, ಕೈ ಪೌಡರ್ ಅಥವಾ ಆಯಿಲ್ ಹಾಕೋ.
ಇವತ್ತೆಲ್ಲ ಬೈಲ್ ಮಾಡೋದೆ ನಾನು ಇವತ್ತು ಜಡ್ದೆ ಕ್ಲಾಸಲ್ಲಿ ಅಲ್ಲ ತುಂಬಾ ಸೈಲೆಂಟ್ ಹುಡುಗಿ ಅಂತ ರಜಿನಿ ಅನ್ಕೊಂಡಿರ್ತಾರಲ್ವಾ ಅದ್ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಮಾತಾಡ್ತಾಳೆ ಕ್ಲಾಸಲ್ಲಿ. ಇವರು ನಾನು ಅನ್ಕೊಂಡಿದ್ದೆ ಸೈಲೆಂಟ್ ಅಂತ, ನೀನೇನು ಅನ್ಕೊಂಡಿದ್ದೆ? ಎಷ್ಟು ಬೇಕು ಅಷ್ಟೇ ಮಾತಾಡ್ತಿದ್ದು, ಇವಾಗ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಬರೋಣ ಹೋಗ ವ್ಯಾಕ್ಸ್ ಹಾಕಿರ್ತದೆ ಎಂತ ಇಲ್ಲ ನೋಡಿ. ಸೊ ಇದಕ್ಕೆ ವಾಟರ್ ಹಾಕಿ ಕ್ಲೀನ್ ಮಾಡಬಾರ್ದು, ಆಯಿಲ್ ಹಾಕಿ ಕ್ಲೀನ್ ಮಾಡಬೇಕು. ನನ್ನನ್ನು ಕೇಳಿದ್ರೆ ನಾನು ಹೇಳ್ತಿರ್ಲಿಲ್ವಾ ಏನಂತ? ಆಯಿಲ್ ಕ್ಲೀನ್ ಮಾಡ್ಬೇಕಂದ್ರೆ ನೀವು ಏನು ಹಾಕಿ ಮಾಡ್ಬೇಕಂತ ನನ್ನನ್ನು ಕೇಳ್ಬೇಕು ತಾನೆ. ಹ್ಞೂ ಸರಿ, ನೆಕ್ಸ್ಟ್ ಟೈಮ್ ನಿನ್ನೇ ಕೇಳ್ತೀನಿ. ಇವತ್ತು ನಾನೇ ಹೇಳಿದ್ದೀನಿ. ರೆಡ್ ಆಗಿದೆ. ನಾಳೆ ಹೇಳ್ತೀನಿ ರಿಸಲ್ಟ್. ಎಷ್ಟು ನೀಟಾಗಿ ಟ್ಯಾನ್ ರಿಮೂವ್ ಆಗುತ್ತೆ ನೋಡಿ, ಡಿಫ್ರೆನ್ಸೇ ಗೊತ್ತಾಗುತ್ತೆ. ಇಲ್ಲಿಗೆ ಇದು ನಮ್ದು ಐಬ್ರೋಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಕೊಟ್ಟು ಅರ್ಧ ಖಾಲಿಯಾಗಿದೆ ಐಬ್ರೋ ಶೇಪ್ ಅಷ್ಟು. ಓಕೆ ಸ್ಟಾರ್ಟ್. ಇದೇನು ನೀವು ಹೇಳಿದ್ದು? ಏನು ಮಾಡ್ತಿದ್ಯಾ ಪಲ್ಲವಿ? ಡ್ಯಾನ್ಸ್ ಡ್ಯಾನ್ಸ್. ಪಲ್ಲವಿ ಏನ್ ಮಾಡ್ತಿದ್ಯಾ? ಹೇಳ್ಬಿಟ್ಟು ಮಾಡ್ಬೇಕಲ್ವಾ? ಯಾಕೆ ಆಗ್ತಿರೋದು? ಗುಳ್ಳೆ ಬರುತ್ತಲ್ಲ ಅದಕ್ಕ ಕಂಟ್ರೋಲ್ ಆಗುತ್ತಾ? ರಿಕವ್ಯಾಕ್ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವಾಗ ಲೆಗ್ಗೆ ಮಾಡಿದ್ರೆ ನಿಮಗೆ ಬೆನಿಫಿಟ್ ಏನಂದರೆ ಸ್ಕಿನ್ ಕಟ್ ಆಗದಿರಂಗೆ ನಿಮಗೆ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಬರುತ್ತೆ ಅಂತ ಫಸ್ಟ್ ಲೆಗ್ಗೆ ಕೊಡೋದು. ಸೊ ಹ್ಯಾಂಡಿಗೆ ಕೊಟ್ಟರೆ ನಿಮಗೆ ಸ್ವಲ್ಪ ಫೋರ್ಸಾಗಿ ತೆಗಿಯೋದು ಗೊತ್ತು. ಬಿಸಿ ಇರ್ಕಾದು ಇಡುಂಗ ಕೊಡುಂಗ. ಹಾಂ ಓಕೆ. கரெக்டாக இருக்கா ஃபேச்சுலா? கரெக்டாக இருக்கா ஃபேச்சுலா? உடன் ஃபேச்சுலா விட போதும், அதாவது வேக்ஸ் இல்லை, இழுக்காதுங்க. ஹோல்டு. ஆ ನನ್ನ ಮಗಳೇ ಕರ್ಕೊಬಂದು ನೆಂದು ಬಿಸ್ತೋಳಿವಳು. ನೈಫ್ ಕರೆಕ್ಟಾಗಿ ಹಿಡ್ಕೊಂಡಿಲ್ಲ, ನೈಫ್ ಫುಲ್ಲು ವ್ಯಾಕ್ಸ್ ಮಾಡ್ಕೊಂಡಿರೋದು. ತೆಗಿ. ಇಲ್ಲಿ ಹಿಡ್ಕೋಬೇಕು. ಹಾಂ ಇನ್ನೊಂದು ಸ್ವಲ್ಪ ಫೋರ್ಸಾಗಿ ತೆಗಿ, ಪರವಾಗಿಲ್ಲ. ಕೈ ಇಷ್ಟೇ ಸಾಕು, ಆಮೇಲೆ ಬೇಕಾದ್ರೆ. ಇಲ್ಲಿ ಹೇರೇ ಬಂದಿಲ್ಲ, ಯಾಕೆ? ಇಲ್ಲಿಂದ ಹಾಕಿಲ್ಲ ಮ್ಯಾಮ್, ಇಲ್ಲಿ ಕಡೆ ಸುತ್ತ ಹಾಕ್ತೀನಿ. ಟೈಟಾಗಿ ತೆಗಿತಾ ಇಲ್ಲ, ಹೇರ್ ಬರ್ತಾ ಇಲ್ಲ. ಈ ವ್ಯಾಕ್ಸಲ್ಲಿ ಎಷ್ಟು ಚೆನ್ನಾಗಿ ಹೇರ್ ಬರುತ್ತೆ ಗೊತ್ತಾ? ಒಂದೇ ಒಂದು ಹೇರ್ ಉಳ್ಕೊಳ್ಳಲ್ಲ ಈ ವ್ಯಾಕ್ಸಲ್ಲಿ. ಹನಿ ವ್ಯಾಕ್ಸು, ಚಾಕ್ಲೇಟ್ ವ್ಯಾಕ್ಸಲ್ಲಿ ತುಂಬ ಹೇರ್ ಹಂಗೆ ಉಳ್ಕೊಳ್ಳುತ್ತೆ. ಕೆಲವೊಂದು 2-3 ಸಲ ಹಾಕಿ ತೆಗಿಬೇಕಾಗುತ್ತೆ. ಇನ್ನೂ ಮಾಡಿಲ್ಲ. ಯಾಕೆ? ಫಸ್ಟ್ ಇಲ್ಲಿಂದ ಮಾಡೋಣ ಅಂತ. ಇಲ್ಲಿಂದ ಮಾಡೋಳೆ. ಹಾಂ, ಇದನ್ನ ಅಂದರೆ ಫುಲ್ ಒಂದ್ಸಲ ಈ ರೌಂಡ್ ಪಾರ್ಟ್ ಮಾಡಿಕೊಂಡು ಈ ರೌಂಡ್ ಪಾರ್ಟ್ ಒಂದ್ಸಲ ಮಾಡ್ಕೊಳ್ಳೋದಾ? ಹೆಂಗ್ ಮಾಡ್ತಾ ಇದ್ದೀನಿ? ರೌಂಡ್ ಮಾಡ್ತಾ ಇದೆಯಾ? ರೌಂಡ್ ಆಗಿ ಫಸ್ಟ್ ಇಲ್ಲಿ ಮಾಡಿದ್ದೀನಿ, ಇವಾಗ ಈ ಕಡೆ ಮಾಡ್ತಾ ಇದ್ದೀನಿ. ಅಂದ್ರೆ ಇಷ್ಟು ಮತ್ತೆ ಇಷ್ಟು ಆ ಥರ ಅವ್ರು ಹೇಳ್ತಾ ಇರೋದು. ಒಂದು ಆರ್ಡರಲ್ಲಿ ಬರ್ಬೇಕು ತಾನೇ? ಇಲ್ಲಿ ಲೈನ್ಗಳು ಮಿಸ್ ಆಗೋಗುತ್ತೆ, ಲೈನ್ ಮಿಸ್ ಆಗುತ್ತೆ. ಆರ್ಡ್ರಲ್ಲಿ ಬರಬೇಕು. ಫಸ್ಟ್ ಈ ಪಾರ್ಟ್, ಸೆಕೆಂಡ್ ಈ ಪಾರ್ಟ್, ಥರ್ಡ್ ಈ ಪಾರ್ಟ್ ಅಂತ. ಬೇಡ ಬೇಡ ಬೇಡ, ಹನಿ ವ್ಯಾಕ್ಸು ಸೆಟ್ ಆಗಲ್ಲ ಅಂದರೆ ಈ ಥರ ಆಗುತ್ತಲ್ಲ ರ್ಯಾಷಸ್ಸು. ಹನಿ ವ್ಯಾಕ್ಸ್ ಸಲ ಮಾಡಿದ್ದು. ಸೊ ಕೆಲವೊಂದು ಸ್ಕಿನ್ನಿಗೆ ಹನಿ ವ್ಯಾಕ್ಸ್ ಸೂಟ್ ಆಗಲ್ಲ, ಕೆಲವೊಂದು ಸ್ಕಿನ್ಗೆ ಚಾಕ್ಲೇಟ್ ವ್ಯಾಕ್ಸ್ ಸೂಟ್ ಆಗಲ್ಲ. ಹಂಗಾಗಿ ಈ ಥರ ರ್ಯಾಷಸ್ಗಳು ಬರುತ್ತೆ. ಆ ಥರ ಇದ್ದಾಗ ನೀವು ಈ ಥರ ಅಡ್ವಾನ್ಸ್ ವ್ಯಾಕ್ಸ್ ಮಾಡಿಸ್ಕೊಂಡ್ಬಿಡಿ. ಸೊ ಕೊನೆಗೂ ಇವತ್ತೇನೋ ಒಂದು ಪಜೀತಿ ಮಾಡಿ ಎಲ್ಲರೂ ವ್ಯಾಕ್ಸ್ನ ಮುಗಿಸಿದ್ರು, ಅಡ್ವಾನ್ಸ್ ವ್ಯಾಕ್ಸು. ಸೊ ಯಾವುದೇ ಥರ ಸ್ಕಿನ್ಗೆ ಪೀಲ್ ಆಗ್ದಿರಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ ಬೈ.